ಇದು ಈ ದಿನದ ಬಿಗ್ ಬೇಟೆ. ಅದೇನಾದ್ರೂ ಕೂಡ ಭಾರತ ತಲುಪಿದ್ರೆ ಆಗ್ಗೆ ಹೋಗ್ತಿತ್ತು ದೊಡ್ಡ ಅನಾಹುತ. ತಡರಾತ್ರಿ ಅರಬ್ಬಿ ಸಮುದ್ರದಲ್ಲಿ ನಡೆಯಿತು ಮಾದಕ ಕಾರ್ಯಾಚರಣೆ. ಬರೋಬ್ಬರಿ 1800 ಕೋಟಿ ಮೌಲ್ಯದ ಡೆಡ್ಲಿ ಡ್ರಗ್ಸ್ ಸೀಸ್ ಆಗಿದೆ. ಭಾರತದ ಜಲದ ಗಡಿಯಲ್ಲಿ ಕರಾವಳಿ ಗಸ್ತು ಪಡೆ ಎಟಿಎಸ್ ಆಪರೇಷನ್ ಮಾಡಿದೆ. ಅನುಮಾನಾಸ್ಪದವಾಗಿ ಚಲಿಸುತ್ತಿದ್ದಂತಹ ಬೋಟ್ ಮೇಲೆ ಕೋಸ್ಟ್ ಗಾರ್ಡ್ ನಿಗಾ ವಹಿಸಿದ್ದಾರೆ. ಕೋಸ್ಟ್ ಗಾರ್ಡ್ ನೌಕೆ ನೋಡ್ತಾ ಇದ್ದಂತೆ ಸಮುದ್ರಕ್ಕೆ ಡ್ರಗ್ಸ್ ಅನ್ನ ಎಸೆದಂತಹ ಪೆಡ್ಲರ್ಸ್ಗಳು ಎಸ್ಕೇಪ್ ಆಗಿದ್ದಾರೆ. ತಕ್ಷಣವೇ ಕಾರ್ಯಾಚರಣೆಯನ್ನ ನಡೆಸಿದಂತಹ ಅವರು 1800 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ, ಸೀಸ್ ಮಾಡಿದ್ದಾರೆ. 300 ಕೆಜಿ ನಿಷೇಧ ಮೆಟಾಫಿಲಿಮ್ ವಶ ಇದ್ರೆ ಮೌಲ್ಯ ಇದರದ್ದು 1800 ಕೋಟಿ ರೂಪಾಯಿ. ಗುಜರಾತ್ನ ಕರಾವಳಿ ತೀರದಲ್ಲಿ ನಡೆದಂತಹ ಘಟನೆ ಇದು. ಇದೊಂದು ದೊಡ್ಡ ಆಪರೇಷನ್. ಎಸ್, ಹೌದು, ನಮ್ಮ ದೇಶಕ್ಕೆ 1800 ಕೋಟಿಗೂ ಅಧಿಕ ಮೌಲ್ಯದ ಒಂದು ಡ್ರಗ್ಸ್ ಬರ್ತಾ ಇತ್ತು. ಆದ್ರೆ ಇದೇನಾದ್ರೂ ಈ ಒಂದು ಡ್ರಗ್ಸ್ ಏನಾದ್ರೂ ಬಂದ್ಬಿಟ್ಟಿದ್ರೆ ಅದೆಷ್ಟು ದೊಡ್ಡ ಅನಾಹುತವಾಗ್ತಿತ್ತೋ ನಾ ಕಾಣೆ. ಇದು ಈ ದಿನದ ಒಂದು ಬಿಗ್ ಭೇಟೆ ಅಂತಾನೆ ಹೇಳಬಹುದು. ಇದೇನಾದ್ರೂ ಭಾರತವನ್ನ ತಲುಪಿಬಿಟ್ಟಿದ್ರೆ ಆಗೋಗ್ತಿತ್ತು ದೊಡ್ಡ ಅನಾಹುತ. ತಡರಾತ್ರಿಯಲ್ಲಿ ಅರಬ್ಬಿ ಸಮುದ್ರದಲ್ಲಿ ಒಂದು ಕಾರ್ಯಾಚರಣೆ ನಡೆದಿದೆ, ಮಾದಕ ಕಾರ್ಯಾಚರಣೆ. ಅದು ಬರೋಬ್ಬರಿ 1800 ಕೋಟಿ ಮೌಲ್ಯದ ಡೆಡ್ಲಿ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಭಾರತದ ಜಲಗಡಿಯಲ್ಲಿ ಕರಾವಳಿ ಗಸ್ತು ಪಡೆ ಎಟಿಎಸ್ ಆಪರೇಷನ್ ಅನ್ನ ಮಾಡಿದೆ. ಕಳ್ಳರಿಗೆ, ಡ್ರಗ್ಸ್ ಫೆಡ್ಲರ್ಗಳಿಗೆ ಥಿಂಕಿಂಗ್ ಹೆಂಗ್ ಬರುತ್ತೆ ಅಂತ, ಏನು ಜಲಗಡಿಯಲ್ಲಿ ಕಾವಲು ಕಮ್ಮಿ ಇರುತ್ತೆ ಅಂತ ಅನ್ಕೊಂಡಿದ್ದೀರಾ? ತಗಲಾಕೊಂಡ್ ಬಿದ್ರಿ ತಾನೆ. ಈಗ ಭಾರತದ ಜಲಗಡಿಯಲ್ಲಿ ಕರಾವಳಿ ಗಸ್ತು ಪಡೆ ಎಟಿಎಸ್ ಆಪರೇಷನ್ ಅನ್ನ ಮಾಡಿದೆ. ಅನುಮಾನಾಸ್ಪದವಾಗಿ ಚಲಿಸುತ್ತಿದ್ದಂತಹ ಬೋಟ್ ಅನ್ನ ನೋಡಿದ್ದಾರೆ. ಇದ್ಯಾಕೋ ಅನುಮಾನೋತ್ತರ ಇದೆಯಲ್ಲ, ಏನು ಅಂತ ವಿಚಾರಣೆ ಮಾಡಲಿಕ್ಕೆ ಅಂತ ಅವರತ್ತ ಹೋಗ್ತಾರೆ ಕೋಸ್ಟ್ ಗಾರ್ಡ್ಸ್ ನೌಕೆಯನ್ನ ನೋಡಿದ ಕೂಡಲೇ ಸಮುದ್ರಕ್ಕೆ ಡ್ರಗ್ಸ್ ಅನ್ನ ಎಸ್ತಾರೆ. ಫೆಡ್ಲರ್ಗಳು ಎಸ್ಕೇಪ್ ಆಗ್ತಾರೆ. ತಕ್ಷಣವೇ ಕಾರ್ಯಾಚರಣೆಯನ್ನ ನಡೆಸ್ತಾರೆ. 1800 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಆ ಒಂದು 300 ಕೆಜಿ ನಿಷೇಧಿತ ಒಂದು ಡ್ರಗ್ಸ್ ಅನ್ನ ಅವರು ತೆಗೆದುಕೊಂಡು ಬರ್ತಾ ಇದ್ರು. ಅದರ ಮೌಲ್ಯ 1800 ಕೋಟಿ. ಈ ಒಂದು ಘಟನೆ ನಡೆದಿದ್ದು ಗುಜರಾತ್ನ ಕರಾವಳಿ ತೀರದ ಬಳಿ ನಡೆದಿದ್ದಂತಹ ದೊಡ್ಡ ಆಪರೇಷನ್ ಇದಾಗಿದೆ. ಅಷ್ಟೊಂದು ಡ್ರಗ್ಸ್ ಬಂದಿತ್ತು ಅಂದ್ರೆ ಪರಿಸ್ಥಿತಿ ಏನ್ರಿ? ಅದೆಷ್ಟು ಜನ ಆ ಡ್ರಗ್ಸ್ ಎನ್ನುವಂತಹ ಒಂದು ಕೆಟ್ಟ ಚಟಕ್ಕೆ ಒಳಗಾಗ್ತಾ ಇದ್ರು, ಅದೆಷ್ಟು ಜನಕ್ಕೆ ಕಲಿಸ್ತಿದ್ರು, ಅದೆಷ್ಟು ಜನಕ್ಕೆ ಹೋಗ್ತಿತ್ತು ಆ 1800 ಕೋಟಿ ಡ್ರಗ್ಸ್ ಫೆಡ್ಲರ್ಗಳು ಸಿಕ್ಕಾಕೋಬೇಕು, ಮೊದಲ ಕೆಲಸಗಳಾಗಬೇಕು. ಎಸ್, ಒಂದು ದೊಡ್ಡ ಅನಾಹುತ ತಪ್ಪಿದಂತೆ ಆಗಿದೆ. ಇದೊಂದು ದೊಡ್ಡ ಭೇಟೆ ಅಂತಾನೆ ಹೇಳಬಹುದು.